ನಮಸ್ಕಾರ ಗುರು. 75 ಡೇ ಟ್ರೇಡಿಂಗ್ ಚಾಲೆಂಜ್ನ ಇವತ್ತು ಡೇ 3. ಟ್ರೇಡ್ನಲ್ಲಿ ಎಸೆಲೇಟ್ ಆದರೆ ರೀ ಎಂಟ್ರಿ ಯಾವಾಗ ಮಾಡಬೇಕಂತ ಕಲಿಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಫ್ಟಿ 50 ಇವತ್ತು 100 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿದೆ. ನಿನ್ನೆ ಕೂಡ ಗ್ಯಾಪ್ ಅಪ್, ಇವತ್ತು ಕೂಡ ಗ್ಯಾಪ್ ಅಪ್. ಇದರರ್ಥ ಮಾರ್ಕೆಟ್ ಪಾಸಿಟಿವ್ ಮೂಡ್ನಲ್ಲಿದೆ ಅಂತ. ನಾನು ರೆಡಿಯಾಗಿ ಸಿಸ್ಟಮ್ ಮುಂದೆ ಕೂತು ಸೆಟಪ್ಗೋಸ್ಕರ ಕಾಯ್ತಾ ಇದ್ದೆ. ಯಾವಾಗ ಮಾರ್ಕೆಟ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಹೋಯಿತು ಅಲ್ಲಿ ಸೈಲೆಂಟಾಗಿ ಬಿಹೇವ್ ಮಾಡ್ತಾ ಇತ್ತು. ಅಂದರೆ ರೆಸಿಸ್ಟೆನ್ಸ್ ಹತ್ತಿರ ಇದ್ದಾಗ ಮಾರ್ಕೆಟ್ ಟ್ರೇಡ್ ಆಗುತ್ತೋ ಆವಾಗ ಅಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವ್ ಆಗ್ತಾರೆ. ಸೊ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದರೆ ಮಾರ್ಕೆಟ್ ರೆಸಿಸ್ಟೆನ್ಸ್ನಿಂದ ಡೌನ್ಫಾಲ್ ಆಗುತ್ತೆ. ಒಂದು ವೇಳೆ ಬಯರ್ ಸ್ಟ್ರಾಂಗ್ ಇದ್ದರೆ ಒಂದು ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆಗಿ ಮೇಲಕ್ಕೆ ಹೋಗುತ್ತೆ. ಅದೇ ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ಬ್ರೇಕ್ಔಟ್ ಆಗೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದೆ ಅಂತ ನಾನು ಕಾಲ್ ಆಪ್ಷನ್ನಲ್ಲಿ ಟ್ರೇಡ್ ತೊಗೊಂಡೆ. ಬಟ್ ನೆಕ್ಸ್ಟ್ ಕ್ಯಾಂಡಲ್ನಲ್ಲೇ ಸ್ಪೈಕ್ನಲ್ಲಿ ನನ್ನ ಎಸೆಲೇಟ್ ಆಯಿತು. ಕಾರಣ ಏನಂದರೆ ಸ್ಪೈಕ್ ಟೈಟಾಗಿ ಎಸೆಲಿಡೋ ಕಾರಣ ಮಾರ್ಕೆಟ್ ನಮಗೆ ಹೊರಗಾಕೋ ಪ್ಲ್ಯಾನ್ ಮಾಡುತ್ತೆ. ನೀವು ನೋಡ್ಬೋದು, ನಾನು ಬೈ ಮಾಡಿದ್ದು ಅರೌಂಡ್ 320, ಎಕ್ಸಿಟ್ ಆಗಿದ್ದು 310 ರುಪೀಸ್. 10 ಪಾಯಿಂಟ್ ಎಸೆಲ್ ಇತ್ತು, ಅದು ಹಿಟ್ ಆಗೋಗಿದೆ. ಸೊ ನಾನು ಮತ್ತೆ ಯೋಚನೆ ಮಾಡಿ ರೀ ಎಂಟ್ರಿ ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ತೀನಿ. ಎಸೆಲ್ ಹಿಟ್ ಆದಮೇಲೆ ಒಂದು 5ರಿಂದ 10 ನಿಮಿಷದಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಮತ್ತು ಅದರ ಹೈ ಬ್ರೇಕ್ ಆದಮೇಲೆ ನಾನೊಂದು ಲಿಮಿಟ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ತೀನಿ ಅರೌಂಡ್ 325 ರುಪೀಸ್ಗೆ. ಮತ್ತು ಆ ಆರ್ಡರ್ ಎಕ್ಸಿಕ್ಯೂಟ್ ಕೂಡ ಆಗುತ್ತೆ. ವೇಟ್ ಮಾಡಿ ನೀವು ರಿಸಲ್ಟ್ ನೋಡೋದಕ್ಕೆ. ನೀವು ನೋಡ್ಬೋದು ಪ್ರೈಸ್ ನನ್ನ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿದೆ. ಮತ್ತು ಸಡನ್ನಾಗಿ ವಿತಿನ್ ಮಿನಿಟ್ ಆರ್ 5 ಮಿನಿಟ್ ನನ್ನ ಟ್ರೇಡ್ ಎಕ್ಸಿಕ್ಯೂಟ್ ಆದಮೇಲೆ ಟಾರ್ಗೆಟ್ನತ್ತ ಸಾಕ್ತಿದೆ. ಬಿಗ್ ಬಾರ್ ಕ್ಯಾಂಡಲ್ ನಾಟ್ ಪ್ರೈಸ್ ಹೇಗೆ ನಾನು ಟಾರ್ಗೆಟ್ ಕಡೆ ಮೂವ್ ಆಗ್ತಿದೆಯೋ ಅದ್ರ ಜೊತೆಗೇನೆ ನಾನು ನನ್ನ ಎಸೆಲ್ ಕೂಡ ಟ್ರೇಲ್ ಮಾಡ್ತಾ ಹೋಗ್ತಿದ್ದೀನಿ. ನೀವು ನೋಡ್ಬೋದು ನನ್ನ PNL ಅರೌಂಡ್ 1600, 2000, 2400 ವರೆಗೂ ರೀಚ್ ಆಗಿದೆ. ಮತ್ತು ನಾನು ಟ್ರೇಲ್ ಮಾಡ್ತಾ ಸಾಕ್ತಾಯಿದ್ದೀನಿ. ಇದು 1 ಮಿನಿಟ್ ಕ್ಯಾಂಡಲ್ ಚಾರ್ಟ್. ಟೈಟ್ಲಿ ಟ್ರೇಲ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು 1:2 ಟಾರ್ಗೆಟ್ ನಂಗೆ ಆಲ್ರೆಡಿ ಸಿಕ್ಕಿದೆ. ನಾನು ಟ್ರೇಡ್ ಮಾಡ್ತಿರೋದು ಓನ್ಲಿ ಸಿಂಗಲ್ ಲಾಟ್, ಅಂದರೆ 65 ಕ್ವಾಂಟಿಟಿನಲ್ಲಿ. ಅದರಲ್ಲಿ 2500 ವರೆಗೂ ಪ್ರಾಫಿಟ್ ರನ್ನಿಂಗ್ ಇದೆ. ಸೊ ಈಗ ನನ್ನ ಟ್ರೇಲಿಂಗ್ ಎಸೆಲ್ ಹಿಟ್ ಆಗಿದೆ. 1:4 ಟಾರ್ಗೆಟ್ ಅಚೀವ್ ಆಗಿದೆ ನಂದು. PNL ನೋಡ್ಬೋದು, ಅರೌಂಡ್ 2000 ರುಪೀಸ್ ಪ್ರಾಫಿಟ್ ಆಗಿದೆ. ಮೊದಲನೇ ಟ್ರೇಡಲ್ಲಿ 650 ರೂಪಾಯಿ ಲಾಸ್ ಆಗಿತ್ತು. ಅದು ಕವರ್ ಆಗಿ ಎಕ್ಸ್ಟ್ರಾ 2000 ರುಪೀಸ್ ಪ್ರಾಫಿಟ್ ಆಗಿದೆ ಇವತ್ತು. ನಾನು ನಿಮಗೆ ಪ್ರೀಮಿಯಂ ಚಾರ್ಟ್ ತೋರಿಸ್ತೀನಿ. ಇದು ಕಾಲ್ ಆಪ್ಷನ್ ಪ್ರೀಮಿಯಂ ಚಾರ್ಟ್. ಸೊ ನೀವು ನೋಡ್ಬೋದು, ಇದರಲ್ಲಿ 2 ಟ್ರೇಡ್ನ ತೊಗೊಂಡಿದ್ದೀನಿ. ಮೊದಲನೇ ಟ್ರೇಡ್ 320ಗೆ ತೊಗೊಂಡಿದ್ದೆ. 310 ರುಪೀಸ್ ಎಸೆಲ್ ಹಿಟ್ ಆಯಿತು. ಅದಾದಮೇಲೆ 5ರಿಂದ 10 ನಿಮಿಷದಲ್ಲಿ ಮತ್ತೊಂದು ಟ್ರೇಡ್ ರೀ ಎಂಟ್ರಿ ಆದೆ. ಆ ಟ್ರೇಡ್ನಲ್ಲಿ 1:4 ಟಾರ್ಗೆಟ್ ಅಚೀವ್ ಆಗಿದೆ. ಇದು ಮೊದಲನೇ ಟ್ರೇಡ್ ತೊಗೊಂಡಿದ್ದು ಎಸೆಲ್ ಹಿಟ್ ಆಗಿದೆ. ಸೈಡಲ್ಲಿ ನೋಡ್ತಿರ್ಬೋದು ನೀವು 1:4 ಟಾರ್ಗೆಟ್ ಅಚೀವ್ ಆಗಿದೆ ಇದರಲ್ಲಿ.